ಕೊಲೆ ಮಾಡೋ ದೃಶ್ಯದಿಂದಲೇ ಈ ಸಿನಿಮಾ ಪ್ರಾರಂಭ ಆಗುತ್ತೆ. ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಮೊದಲೇ ತೋರಿಸಿದ್ರು ಪ್ರೀ ಕ್ಲೈಮ್ಯಾಕ್ಸ್ ಏನು ಅಂತಲೇ ಗೆಸ್ ಮಾಡೋಕ್ಕಾಗೋದಿಲ್ಲ. 4 ಜನ ಸ್ನೇಹಿತರು, ಒಂದೇ ಕನಸು, ಒಂದೇ ದಾರಿ. ಆದರೆ ಒಂದು ತಪ್ಪು ನಿರ್ಧಾರ ಅವರ ಜೀವನವನ್ನೇ ರಕ್ತದ ಓಕುಳಿಯಲ್ಲಿ ಮುಳುಗಿ ಹೋಗುವಂತೆ ಮಾಡಿಬಿಡುತ್ತೆ. ಆನಂದ್, ಶಾಜಿ, ಮನು, ಮಸಾಫ್ ಈ 4 ಜನ ಬಾಲ್ಯದಿಂದಲೇ ಸ್ನೇಹಿತರು. ಓದು ಬರಹ ಇಲ್ಲ, ಕೆಲಸ ಇಲ್ಲ, ಇನ್ನು ಭವಿಷ್ಯ ಅಂತೂ ಕೇಳೋಂಗಿಲ್ಲ. ಪರಿಸ್ಥಿತಿ ಹೀಗಿದ ಮೇಲೆ ದುಡ್ಡು ಎಲ್ಲಿಂದ ಬರುತ್ತೆ? ಅದಕ್ಕೆ ಅವರು ಲೋಕಲ್ ರೌಡಿ ಗ್ಯಾಂಗ್ ಸೇರ್ಕೋತಾರೆ. ಅಲ್ಲಿ ಅವರ ಜೀವನಕ್ಕೆ ಕಾಲಿಟ್ಟವನೇ ಅನಿಯಿಂದಾಗಿ 4 ಜನರಿಗೆ ಒಂದು ಕೆಲಸ ಸಿಗುತ್ತೆ. ಅದೇನೆಂದರೆ, ಬ್ಲ್ಯಾಕ್ ಮನಿ ಇರುವ ಒಂದು ವಾಲ್ಟನ್ನು ಅವರು ಕದ್ದು ತಗೊಂಡು ಅವನಿಗೆ ಒಪ್ಪಿಸ್ಬೇಕು. ಲೈಫ್ ಒಂದೇ ಸಲ ಸೆಟ್ಲಾಗ್ಬಿಡುತ್ತೆ ಅಂತ ಕನಸು ಕಂಡ ಈ 4 ಜನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಆದರೆ ಹಣ ಹಂಚಿಕೆ ವಿಷಯ ಬಂದಾಗ ಒಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಇವರು ಕೇಳಿದಷ್ಟು ದುಡ್ಡನ್ನು ಕೊಡೋದಕ್ಕೆ ಅವರು ಒಪ್ಪೋದಿಲ್ಲ. ಇಡೀ ಸಿನಿಮಾದ ಕಥೆ ವೇಗವನ್ನು ಪಡೆದುಕೊಳ್ಳೋದೇ ಇಲ್ಲಿ. ಈ ವಿಷಯದ ಪರವಾಗಿ ನಡೆದ ಗಲಾಟೆ ಮತ್ತು ಹೊಡೆದಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಪ್ರತಿಯೊಬ್ಬರ ಜೀವವು ಅರಕ್ಷಣದಲ್ಲೂ ಹೋಗ್ಬಿಡುತ್ತೆ, ಅವರಿಗೆ ಅರಿವಿಲ್ಲದಂತೆ. ಕ್ಲೈಮ್ಯಾಕ್ಸು ಅರ್ಥವಾಗೋದಕ್ಕೆ ಈ 4 ಜನರ ಪ್ರಾಣ ಹೇಗೆ ಹೋಯಿತು ಅನ್ನೋ ದೃಶ್ಯಗಳಿದೆಯಲ್ಲ, ಅಬ್ಬಾ ಅದನ್ನು ನೋಡಲೇಬೇಕು. ಆಗಲೇ ಈ ಸಿನಿಮಾದ ಉದ್ದೇಶ ಏನು ಅನ್ನೋದು ನಮಗೆ ಮನಮುಟ್ಟೋ ಥರ ಅರಿವಾಗುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಎಲ್ಲ ಸೀನ್ಗಳಲ್ಲೂ ಕೂಡ ರಿಯಲಿಸ್ಟಿಕ್ಕನ್ನು ಕಾಪಾಡಿಕೊಂಡಿದ್ದಾರೆ. ಯಾವುದೇ ಅತಿರೇಕ ಫೈಟ್ಗಳಾಗಲಿ, ಬಿಲ್ಡಪ್ ಡೈಲಾಗ್ಗಳಾಗಲಿ ಆ ಥರದ ಯಾವುದೇ ದೃಶ್ಯಗಳು ಕಂಡುಬರೋದಿಲ್ಲ. ಈ ಸಿನಿಮಾ ನಿಜವಾಗ್ಲೂ ನಮ್ಮನ್ನು ತುಂಬ ಕಾಡುತ್ತೆ. ಯಾಕೆ ಗೊತ್ತಾ? ಬಡತನ ಮನುಷ್ಯನನ್ನು ಅಪರಾಧಿಯನ್ನಾಗಿ ಮಾಡುತ್ತಾ? ಅಥವಾ ಆಯ್ಕೆ ಮಾಡಿಕೊಳ್ಳುವ ಸ್ನೇಹ ಮತ್ತು ಸುಲಭವಾಗಿ ಹಣ ಸಂಪಾದಿಸುವ ಮಾರ್ಗ ಇದೆಯಲ್ಲ, ಅದು ತಪ್ಪಾಗುತ್ತಾ? ಅಥವಾ ನಮ್ಮ ಸಮಾಜದಲ್ಲಿ ಮೇಲ್ವರ್ಗದ ಜನ ಅಂತ ಏನು ಕರೆಸ್ಕೊಳ್ತಾರೆ, ಅವರ ವಿರುದ್ಧ ನಾವು ತೊಡೆತಟ್ಟಿ ನಿಂತು ಜಯಿಸಲಾಗದೆ ಸೋತೋಗ್ತೀವಾ? ಸಿನಿಮಾ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ.